ತಾಳಿಕೋಟೆ ನಗರದಲ್ಲಿ ದಿನಾಂಕ 4/7/2025 ನಮ್ಮ ವಿಜಯಪುರ ಜಿಲ್ಲೆ ಅಂಬೇಡ್ಕರ ಸೇನೆಯ ತಾಲೂಕು ಸಮಿತಿ ತಾಳಿಕೋಟೆ ವತಿಯಿಂದ ಮಾನ್ಯ ತಹಸೀಲ್ದಾರರು ತಾಳಿಕೋಟೆ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಶ್ರೀ ಎಚ್.ಸಿ. ಮಾದೇವಪ್ಪ ಸಾಹೇಬರಿಗೆ ನಮ್ಮ ತಾಲೂಕಿಗೆ ಎಸ್ಎಸ್ಎಲ್ಸಿ ನಂತರದ ವಿದ್ಯಾರ್ಥಿನಿಯರಿಗೆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯ ಮಂಜೂರು ಮಾಡಬೇಕೆಂದು ಮನವಿಯನ್ನು ಸಲ್ಲಿಸಲಾಯಿತು. ಇಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಇಲ್ಲದಿರುವುದರಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಂದುವರಿಸಲು ಆಗುತ್ತಿಲ್ಲ. ಅನೇಕ ಸಮಸ್ಯೆ ಇದ್ದು ಆದಷ್ಟು ಬೇಗನೆ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯವನ್ನು ಸರ್ಕಾರ ಮಂಜೂರು ಮಾಡಿ ಮಹಿಳೆಯರಿಗೆ ಅನುಕೂಲವಾಗುವ ಹಾಗೆ ಮಾಡಬೇಕೆಂದು ನಮ್ಮ ಸಂಘಟನೆ ಆಸೆಯಾಗಿದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಬಸ್ಸು ಇ ಮಾದರ್, ತಾಲೂಕು ಅಧ್ಯಕ್ಷರಾದಂತಹ ಗೋಪಾಲ್ ಕಟ್ಟಿಮನಿ, ನಾಗರಾಜ್ ಗಜಕೋಶ್, ಯಮನಪ್ಪ ನಾಯ್ಕೋಡಿ, ಪರಶುರಾಮ್ ತಳವಾರ್, ಭೀಮಾಶಂಕರ್ ಸೋನೋನೆ, ಮೈಬೂಬ್ ಅವಟಿ, ಪರಶುರಾಮ್ ನಾಲತ್ತುವಾಡ್, ಬಾಗಪ್ಪ ಕಟ್ಟಿಮನಿ, ಮಡು ಚಲ್ವಾದಿ, ಶಶಿಕುಮಾರ್ ಚಲ್ವಾದಿ, ಬಸವರಾಜ್ ತೋಟದ್, ಸಾಬಣ್ಣ ಕಡದ್ರಾಳ್, ಶಿವಪ್ಪ ಮಾದರ್, ಶೇಖಪ್ಪ ಕಟ್ಟಿಮನಿ ಮುಂತಾದವರು ಉಪಸ್ಥಿತರಿದ್ದರು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಬುದ್ಧ ಬಸವ ಅಂಬೇಡ್ಕರ್ ಈಗ ತಾಳಿಕೋಟೆ ತಾಲೂಕಾಗಿ ಸುಮಾರು 3 ವರ್ಷ ಕಾಲ ಗತಿಸಿದ್ದರು. ಇನ್ನೂ ಎಸ್ಎಸ್ಎಲ್ಸಿ ನಂತರದ ವಿದ್ಯಾರ್ಥಿ ನಿಲಯ ಇಲ್ಲದ ಸಲುವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಯಾಕೆಂದರೆ ತಾಳಿಕೋಟೆಗೆ ಸುತ್ತಮುತ್ತಲಿನ ಹಳ್ಳಿಲಿಂದ ಬಸ್ಸಿನಲ್ಲಿ ಬರಬೇಕಾದರೆ ತೊಂದರೆ ಆದಂತ ಅವರು ಪಾಲಕರು ವಿಶೇಷವಾಗಿ ಮಂಡಿಸಿ ಶಾಲೆಯನ್ನು ಎಸ್ಎಸ್ಎಲ್ಸಿ ನಂತರ ಶಾಲೆನೇ ಬಿಡಿಸುತ್ತಿದ್ದಾರೆ. ಹೀಗಾಗಿ ಬಡ ವಿದ್ಯಾರ್ಥಿಗಳಿಗೆ ಮುಂದಿನ ಉತ್ತಮ ಶಿಕ್ಷಣಕ್ಕಾಗಿ ಕಲಿಬೇಕನ್ನುವ ವಿದ್ಯಾರ್ಥಿನಿಗಳಿಗೆ ಭಾಳ ಅನಾನುಕೂಲ ಆಗುತ್ತಿದೆ. ಅದಕ್ಕಾಗಿ ಮಾನ್ಯ ಎಸ್.ಸಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಇದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ಆದಷ್ಟು ಬೇಗನೆ ನಮಗೆ ಒಂದು ನೂತನ ವಿದ್ಯಾರ್ಥಿ ನಿಲಯ ಒದಗಿಸಿಕೊಟ್ಟಿದ್ದಾರೆ ಬಹಳ ಅನುಕೂಲ ಆಗ್ತದೆ. ಎಲ್ಲರೂ ಪಾಲಕರು ಈಗ ಹೆಣ್ಣು ಒಂದು ಕಲಿತಾರೆ, ಶಾಲೆ ಒಂದು ಕಳೆದಂತೆ ಅಂತ ಹೇಳ್ತಾರೆ. ಹೆಣ್ಣು ಕಲಿಬೇಕಾದ್ರೆ ವಿದ್ಯಾರ್ಥಿ ನಿಲಯ ಇತ್ತಂದ್ರೆ ಭಾಳಷ್ಟು IAS, KS, PSIB ಎಲ್ಲದಾಗೂ ಹೆಣ್ಣು ಮುಂದೆ ಇದೆ. ಅದಕ್ಕೆ ವಿದ್ಯಾರ್ಥಿ ನಿಲಯ ತೆಗೆದುಕೊಟ್ಟು ನಮ್ಮ ಮಂಜೂರು ಮಾಡಿ ನಮ್ಮ ತಾಲೂಕಿಗೆ ಇನ್ನಷ್ಟು ಹೆಣ್ಣು ಮಕ್ಕಳು ಎಲ್ಲ ವಿಶೇಷವಾಗಿ ಮುಂದುವರಿತಾರಂತ ನಾನು ಎಷ್ಟು ಮಾತುಗಳನ್ನು ಆಡುತ್ತೇನೆ. ಜೈ ಭೀಮ್. ಎಲ್ಲ ರಾಷ್ಟ್ರೀಯ ನಮ್ಮ ತಾಳಿಕೋಟೆಗೆ ರಾಷ್ಟ್ರೀಯ ಇಲ್ಲ. ದಯವಿಟ್ಟು ರಾಷ್ಟ್ರೀಯ ಆದಷ್ಟು ಬೇಗನೆ ಈಗಾಗಲೇ ನಾವು ಮತ್ತು ಮುಂದಿನ ದಿನಮಾನಗಳಲ್ಲಿ ನಿಶ್ಚಿತ ನಮ್ಮ ಮನೆಯಲ್ಲಿ ಇರಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೂರ್ತಿ ಅಣ್ಣನವರಿಗೂ ನಾವು ಮನೆ ಮುಖಾಂತರ ಮತ್ತು ನಾವು ವೈಯಕ್ತಿಕವಾಗಿ ತಿಳಿಸ್ತೀವಿ. ಬೆಂಗಳೂರು ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯ ಸಮಿತಿ ವತಿಯಿಂದ ಈ ತಾಳಿಕೋಟೆ ಬಗ್ಗೆ ಸ್ವಲ್ಪ ಲೆಟ್ರ್ ಕೊಡಿ, ಅದಕ್ಕೆ ಭೇಟಿಯಾಗಿ ಅಂತಕ್ಕಂಥ ಮಾತನ್ನು ನಮ್ಮ ರಾಜ್ಯ ಸಮಿತಿ ನಮಗೆ ಎಲ್ಲರೂ ಕೂಡಿ ಒತ್ತಾಯ ಮಾಡ್ತೀವಿ. ಮತ್ತು ಇದೇನು ಅಷ್ಟು ಇದೇ ರೀತಿ ವಿಳಂಬವಾದ್ರೆ ಮತ್ತು ನಮ್ಮ ಇದು ಏನೇನು ಶಿಕ್ಷಣದ ಬಗ್ಗೆ ಅದಾವ ಇವೆಲ್ಲ ವಿಳಂಬಿದ್ದು ಹಾಕೋತವಾದ ಮುಂದೆ ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈಗ ಈ ನಮ್ಮ ಮದುವೆಯನ್ನು ಓದಿ ಹೇಳಿದ್ದಾರೆ ನಾಗರಾಜ್ ಗಜಕೋಶ್. ಎಲ್ಲರಿಗೂ ಮೀಟಿಂಗ್ ಅಂತ ತಹಸೀಲ್ದಾರ ಮುಖಾಂತರ ವಿಜಯಪುರ ಜಿಲ್ಲೆಯ ನೂತನ ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ವಿಜಯಪುರ ಜಿಲ್ಲೆಯ ನೂತನ ತಾಲೂಕಾದ ತಾಳಿಕೋಟೆ ಪಟ್ಟಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ನಂತರದ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ಮಂಜೂರು ಮಾಡುವ ಕುರಿತು ಮಾನ್ಯರೇ, ನಾವು ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಸಮಿತಿ ತಮ್ಮನ್ನು ಕೇಳುತ್ತೇವೆಂದರೆ ನಮ್ಮ ಅಂಬೇಡ್ಕರ್ ಸೇನೆ ಸಂಘಟನಾ ಸಾಮಾಜಿಕ ಕಾರ್ಯ ಮಾಡುವುದಕ್ಕೆ ಜಾಹೀರಾತು ಅವರಿಂದ ತಾಳಿಕೋಟೆ ಪಟ್ಟಣದಲ್ಲಿ ಸುಮಾರು 20-25 ಕಾಲೇಜು ಇರುತ್ತದೆ. ನೂತನ ತಾಲೂಕಿನಲ್ಲಿ 58 ಹಳ್ಳಿಗಳು ಹೊಂದಿದ್ದು ಸುಮಾರು ಸಾಕಷ್ಟು ಎಸ್ಎಸ್ಎಲ್ಸಿ ಕಲಿಸಿದ ವಿದ್ಯಾರ್ಥಿನಿಯರು ಹಳ್ಳಿಯಿಂದ ಶಿಕ್ಷಣ ಪಡೆಯಲು ವಸತಿ ಸೌಲಭ್ಯ ಇಲ್ಲದ ಕಾರಣ ದಿನಪ್ರತಿ ಹಳ್ಳಿಯಿಂದ ಹೋಗಿ ಬರಲು ತುಂಬ ತೊಂದರೆಯಾಗುತ್ತದೆ. ದುಡಿಯಲು ವಲಸೆ ಹೋದ ಬಡವ ಶಿಕ್ಷಣದಿಂದ ವಂಚಿತರಾಗಿರುತ್ತಿದ್ದಾರೆ. ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು ನಮ್ಮ ಮನವಿ ವಿಶೇಷವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಪಟ್ಟಣಕ್ಕೆ ಹೊಸ ವಿದ್ಯಾರ್ಥಿನಿಯರ ವಸತಿ ನಿಲಯ ಮಂಜೂರು ಮಾಡಿ ಬಡ ವಿದ್ಯಾರ್ಥಿನಿಗೆ ಶಿಕ್ಷಣ ಪಡೆಯಲು
ಗೌರವ ಕೊಡುವಂತೆ ನಮಗೆ ಇರುತ್ತದೆ. ಧನ್ಯವಾದ.